ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆನೇ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ತೋಟದಲ್ಲಿ ಡ್ರ್ಯಾಗನ್ ಹೂವಾಗಿದೆ. ಸೊ ಅದರ ಒಂದು ತೋರಿಸ್ಬೇಕಂದ್ರೆ ಬೆಳಗ್ಗೆನೇ ತೋರಿಸ್ಬೇಕು, ಇಲ್ಲ ಅಂದರೆ ಅದು ಆಮೇಲೆ 9 ಗಂಟೆ ಅನ್ನೋಷ್ಟರಿಗೆಲ್ಲ ಬಾಡಿ ಹೋಗುತ್ತೆ. ಸೊ ಇಲ್ಲಿ ಇವಾಗ ಕಾಣಿಸ್ತಾ ಇರೋದು ಇದು ಮಧ್ಯಾಹ್ನದ ಮಲ್ಲಿಗೆ. ಇದು ಕೂಡ ಮಧ್ಯಾಹ್ನ ಅಷ್ಟರಲ್ಲಿ ಬಾಡಿ ಹೋಗುತ್ತೆ. ಇದು ನಿನ್ನೆ ಸಂಜೆನೇ ಅರಳಿರುತ್ತೆ. ಇದು ಕೂಡ 7 ಗಂಟೆಗೆಲ್ಲ ಅರಳಿ ಹೋಗಿರುತ್ತೆ. ಇವಾಗ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ನಾವು ಹಚ್ಚಿ ತುಂಬಾ ವರ್ಷ ಆಗಿತ್ತು. ಈ ವರ್ಷ ಸಾಕಾಗದಷ್ಟು ಹೂವು ಆಗ್ತಿದೆ. ಸೊ ಇವಾಗ ನಾನು ನಿಮಗೆ ಡ್ರ್ಯಾಗನ್ ಹೂವನ್ನ ತೋರಿಸ್ತೀನಿ, ಬನ್ನಿ. ಕಾಣಿಸ್ತಾ ಇದೆಯಲ್ಲ, ಇದು ಡ್ರ್ಯಾಗನ್ ಹೂವು. ನೋಡೋದಕ್ಕೆ ಅಂತೂ ಬೆಳಗ್ಗೆನೇ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಇದು ಸ್ವಲ್ಪ ಮಂಜು ಟೈಪ್ ಬಿದ್ದಿರಬೇಕು, ಅವಾಗಂತೂ ನೋಡೋದಕ್ಕೆ ಸಖತ್ತಾಗಿ ಕಾಣಿಸುತ್ತೆ. ಇದು ನೋಡೋದಕ್ಕೆ ದಿಟ್ಟು ಬ್ರಹ್ಮಕಮಲ ಥರನೇ ಇರುತ್ತೆ ಫ್ಲವರು. ನೋಡಿ, ಅದೇ ಥರನೇ ವೈಟ್ ಆಗಿರುತ್ತೆ. ಒಳಗಡೆ ಕೂಡ ಅದೇ ಥರನೇ ಇರುತ್ತೆ. ಇದು ಕೂಡ 9 ಗಂಟೆ ಅನ್ನೋಷ್ಟರಲ್ಲಿ ಬಾಡಿ ಹೋಗುತ್ತೆ. ನೋಡಿದ್ರಂತೂ ತುಂಬಾ ಖುಷಿಯಾಗುತ್ತೆ. ಈಗ ಎಲ್ಲ ಕಡೆ ಜಾಸ್ತಿ ಹೂ ಬಿಟ್ಟಿದೆ ಇವಾಗಿದು. ಇದು ಡ್ರ್ಯಾಗನ್ ಹೂವು ಜೂನಲ್ಲಿ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ತನಕ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತೋಟ ಅಂತೂ. ನೋಡಿದ್ರಲ್ಲ ವೀಕ್ಷಕರೇ ಹೇಗಿದೆ ಅಂತ. ಸೊ ನಾನು ಈ ಒಂದು ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಬೆಳಗ್ಗೆ ಆಗಿರೋದ್ರಿಂದ ಬೇರೆ ಕೆಲಸ ಇದೆ. ಸೊ ಈ ಒಂದು ಬ್ಲಾಗ್ನ ನಾನು ಮಧ್ಯಾಹ್ನ ಕಂಟಿನ್ಯೂ ಮಾಡ್ತೀನಿ. ನಾನಿವಾಗ ಮಧ್ಯಾಹ್ನದಿಂದ ಈ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಹೊರಗಡೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಸಡನ್ನಾಗಿ ಫಿಕ್ಸ್ ಆಗಿರೋದ್ರಿಂದ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಬಜಾರಲ್ಲಿ ಹೂವಿನ ಗಿಡಗಳು ಬಂದಿವೆ ಅಂತ ನಾವು ಸ್ವಲ್ಪ ಹೂವಿನ ಗಿಡಗಳು ಬೇಕಾಗಿತ್ತು, ಅದಕ್ಕೋಸ್ಕರ ಅಂತ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ನೋಡೋಣ ಯಾವ್ಯಾವ ಥರ ಗಿಡಗಳು ಬಂದಿವೆ ಅಂತ. ಸೊ ನಮಗಿಷ್ಟ ಆಗೋಂಥ ಗಿಡಗಳು ಅಲ್ಲಿ ಏನಾದರೂ ಇದ್ದರೆ ನಾವು ಇವತ್ತು ಹೂವಿನ ಗಿಡಗಳನ್ನು ತರ್ತೀವಿ. ಸೊ ಈ ಒಂದು ವಿಡಿಯೋನ ನೋಡ್ತಾ ಇರಿ, ನಾವು ಯಾವೆಲ್ಲ ಹೂವಿನ ಗಿಡಗಳು ತರ್ತೀವಿ. ಹಾಗೆ ನಾವಿವತ್ತು ಮೈಸೂರು ಮಲ್ಲಿಗೆ ಹೂವಿನ ಗಿಡವನ್ನು ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ವಿ. ಬಟ್ ನಮಗೆ ಬೇಕಾಗಿರುವಂಥ ಮಲ್ಲಿಗೆ ಹೂವಿನ ಗಿಡ ಇಲ್ಲಿ ಇರಲಿಲ್ಲ. ಆದರೂ ಕೂಡ ನಾವು ಇಲ್ಲಿರುವಂಥ ಹೂವು ಗಿಡಗಳನ್ನು ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿದ್ವು. ಗಾರ್ಡನಿಗೆ ಬೇಕಾಗಿರುವಂಥ ಗಿಡಗಳಂತೂ ತುಂಬಾ ಚೆನ್ನಾಗಿದ್ವು. ನೋಡೋದಕ್ಕೆ ಒಂದಕ್ಕಿಂತ ಒಂದು ಹೂವಿನ ಗಿಡಗಳು ನಾ ಮುಂದು ನೀ ಮುಂದು ಅಂತ ಮಿರುಗುತ್ತಿದ್ವು. ಇವುಗಳನ್ನೆಲ್ಲ ನೋಡಿ ನಮಗೆ ತುಂಬಾ ಖುಷಿಯಾಯಿತು. ಆದರೆ ನಮಗೆ ಬೇಕಾಗಿರುವಂಥ ಹೂವಿನ ಗಿಡ ಇಲ್ಲದೆ ಇರೋದ್ರಿಂದ ತುಂಬಾ ಬೇಜಾರಾಯಿತು. ಸೊ ಬಂದ ದಾರಿಗೆ ಸುಂಕ ಇಲ್ಲ ಅಂತ ನಾವು ಇನ್ನೊಂದು ಕಡೆ ಹೂವಿನ ಗಿಡಗಳಿದ್ದು ಅಲ್ಲಿ ನೋಡಬೇಕು ಅಂತ ಹೊರಟಿದ್ವಿ. ಬಟ್ ಅಲ್ಲೇ ಕೂಡ ಹೂವಿನ ಗಿಡಗಳು ಇರಲಿಲ್ಲ. ಈ ಒಂದು ಹೂವಿನ ಗಿಡದ ಹತ್ರ ನಾನಿದ್ದಿದ್ದು ಕೆಲವೇ ಕ್ಷಣಗಳು. ಆದರೂ ಕೂಡ ಇಲ್ಲಿರುವಂಥ ಹೂವಿನ ಗಿಡಗಳಿಂದ ನನಗೆ ಸಿಕ್ಕಂಥ ಒಂದು ಖುಷಿ, ಸಂತೋಷ ಎಲ್ಲಿಯೂ ಕೂಡ ಸಿಗಲಾರದು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೀ ಭೇಟಿಯಾದಂಥ ಯಾವುದೇ ಜಾಗ ಜೀವದ ಭಾಗ ಎಂದೆಂದಿಗೂ ನೀನಿಲ್ಲದ ಯಾವ ಸ್ವಪ್ನವೂ ಕೂಡ ಬೇಡವೇ ಬೇಡ. ಅಲ್ಲಿಂದ ವಾಪಸ್ ಮನೆಗೆ ಬರುವಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ಅಲ್ವೇ ಕೂತ್ಕೊಂಡ್ವಿ. ಈ ಮಳೆ ಬರುವಾಗ ಬೀಸುವಂಥ ಗಾಳಿ ಇದೆಯಲ್ಲ, ಅದರಿಂದ ನಮಗೆ ಎಷ್ಟೊಂದು ಖುಷಿ ಅಂತ ಅನಿಸುತ್ತೆ. ಮಳೆ ಬರುವಾಗ ಅದ್ರ ಬರುವಂಥ ಗಾಳಿ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ಎಷ್ಟು ಮನಸ್ಸಿಗೆ ಹಿತ ಕೊಡುತ್ತೆ. ಸೊ ನಿಮ್ಮ ಊರಲ್ಲೂ ಮಳೆ ಆಗ್ತಿದೆಯಾ? ಕಮೆಂಟ್ ಮಾಡಿ. ಇವಾಗ ತಾನೇ ಮನೆಗೆ ಬಂದ್ವಿ. ಹೋಗಿ ಬರೋಷ್ಟರಲ್ಲಿ ಟಯರ್ಡಾಗಿ ಹೋಯ್ತು. ಸೊ ನಾವು ಮೈಸೂರು ಮಲ್ಲಿಗೆ ತರೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ಗಿಡನೇ ಸಿಗ್ತಾಯಿಲ್ಲ. ಅದು ನಾವು ಎಷ್ಟು ಸಲ ಆಯಿತು ಹುಡ್ಕಾಕತ್ತು, ಬಟ್ ಆ ಗಿಡ ಸಿಗ್ತಾನೇ ಇಲ್ಲ ನಮಗೆ. ನೋಡೋಣ ಇನ್ನೊಂದು ಸಲ ಹೋಗಿ ಬರ್ತೀವಿ. ಆವಾಗ ಸಿಕ್ಕರೆ ತಂದು ಹಚ್ತೀವಿ ಮನೇಲಿ. ಸೊ ನೋಡೋಣ ಇನ್ನೊಂದು ಸಲ. ಸೈತಾ ಏನು ಮಾಡಾಕತ್ತಿ? ರಿಪೇರಿ ಮಾಡತ್ತೀನಿ ನೋಡವ. ಏನದು ರಿಪೇರಿ? ಗಂಡ ಆ ಸುನಿಲ್ ಮನೆ ಬರ್ತಡೇ ಕೊಟ್ಟಿದ್ದಾನೆ ಅದು. ಅದನ್ನ ಯಾಕೆ ಮುರಿದೇವ ಅದನ್ನ ಈಗ? ಯಾಕೆ ಅಜ್ಜ ನೀ ಯಾಕೆ ಮುರಿದೆ ಅದನ್ನ? ಏಪ್ಪ ನಿನ್ನ ಕೈಯಾಗೆ ಮುರಿಯೋ ಏನಾರು ಸಾಮಾನು ಎಷ್ಟು ನೋಡ್ರಿ ಹಾಕ ಅದಕ್ಕೆ.
ನೀವು ಅಪ್ಪಗೆ ಹೇಳ ಅಪ್ಪಗೆ ಹೇಳ್ಕೊಂಡು ಕೊಡಿಸ್ಕೊಡೋದನ ಎಸ್ ಮುರ್ದಿ ಇಂಥವೆಲ್ಲ ನಮ್ಮ ಅವ್ರು ತಾನು ಕೊಡಿಸ್ಕೊಡೋ ಒಟ್ಟು ಅವು ಹಾಂ ತೊಂಬ ಹೋಗಿ ತೊಂಬ ಹೋಗಿ ಏನು ತೊಂಬ ಉದ್ರೊಂದಿಲ್ಲ ಅದಕ್ಕೆ ಹೊಸದೇ ಕೊಡಿಸ್ಕೊಟ್ಬಿಡು ನೀನು ಮುರಿದೆ ಅಂದ್ರೆ ಹೊಸದೇ ಕೊಡಿಸ್ಬಿಡು ನೀ ಸುನಿಲ್ ಬಂದ್ರೆ ರಿಪೇರಿ ಮಾಡ್ತಾನ ನೀವು ಕೆಡಿಸಿಡ್ರಿ ಅವ್ ಮಾಡ್ತಾನ ಬಂದು ಯಾರ ಓದಿರ್ತಾಳ ಹೊರಗ ಇದೇ ಓದಲಾಗತ್ತಾಳ ಸಹಿತ ಇತ್ತು ಇದು ತರಕ್ ಹೋಗಿದ್ದಲ್ಲವ ಹೂವಿನ ಗಿಡಗಳು ತಂದೇನ ಇಲ್ಲಿ ನಾವು ಬೇಕಂದ್ರೆ ಹೂವಿನ ಗಿಡನೇ ಇದ್ದಿದ್ದಿಲ್ಲ ಯಾಕ ರಿಟ್ಟೆ ಇಲ್ಲ ಅಲ್ಲಿ ತರಲಿಲ್ಲ ಮತ್ತೆ ಇನ್ನೇಮ್ ಹೋದ್ರಾತತಿ ತರ್ಬೇಕಿಲ್ಲ ಹೆಸ್ರು ಮಲ್ಲಿಗೆ ಒಂದು ತರ್ಬೇಕಾಗಿತ್ತು ನೀನು ಅದನ್ನ ತರ್ತಾ ಭಾಳ ಹೇಳಿದ್ದೆ ನಿನಗೆ ತರಕ್ ನಾನು ಅಭಿ ಹೋಗಿದ್ದೇವೆ ಹೃದಯ ಸಮುದ್ರ ಕಲಕಿ ಒತ್ತಿದ ದೋಷದ ಬೆಂಕಿ ರೋಷ ಅಗ್ನಿ ಜ್ವಾಲೆ ಉರಿದು ಸತ್ಯ ಜೇಕಾರಕ್ಕೆ ದುಷ್ಟ ಸಂಹಾರಕ್ಕೆ ರೇ ನಿನ್ನ ಕಂಗಳು ಗಿರಿ ಶೃಂಗವೇ ನಿನ್ನ ಅಂಗವೋ ಹೋ ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವೋ ಜೀವಗಳಲ್ಲಿ ಬೆರೆತು ಹೋದ ಭಾವಗಳಲ್ಲಿ ಕರಗಿ ಹೋದ ಜೀವಾಸ್ಮೆಯೇ ದೂರಾದೆಯ ಪ್ರಾಣಾಸ್ಮೆಯೇ ಮರ್ಯಾದೆಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವ ಅಶ್ವಮೇಧ 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 ಇಂದು ಜೊತೆಯಲ್ಲಿ ಬರುವೆ ನಿನ್ನ ನೆರಳಿನ ಹಾಗೆ ಇರುವೆ ಹೊರಗದಿರು ಮರುಗದಿರು ಹಾಯಾಗಿ ನೀನಿರು ಇಂದು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲ್ಲಿ ಉಸಿರಾಗಿರುವೆ ನೋವುಗಳು ನನಗಿರಲಿ ಆನಂದ ನಿನದಾಗಲಿ ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನೋಡುವ ಭಾಗ್ಯ ನನಗಿರಲಿ ನಿನ್ನ ನನ್ನ ಮನವು ಸೇರಿತು ನಗುವಿನ ಹೂ. ಇವತ್ತಿನ ನನ್ನ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.